ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ, ಆರಾಮದಿರಿ ಅಂತ ಅನ್ಕೋತೀನಿ. ಇವತ್ತು ನೋಡ್ರಿ, ನಮ್ಮೂರಾಗ ಸಂತಿತ್ತು, ಹಾಗಾಗಿ ಸಂತಿ ಮಾಡ್ಕೊಂಡು ಬಂದೆ. ಸಂತಿ ಮಾಡ್ಕೊಂಡು ಬಂದ ಕೂಡಲೇ ಎಲ್ಲ ಕಾಯಿಪಲ್ಯನ ಯಾವ್ಯಾವ ಜಾಗದಾಗ ಏನು ಇಡಬೇಕು ಅವನ್ನೆಲ್ಲ ಎತ್ತಿ ಇಡಾಕತ್ತೀನಿ ನೋಡ್ರಿ. ಮೊದಲಿಗೆ ಎಲ್ಲನೂ ಸಪ್ರೇಟ್ ಮಾಡಿ ಇಡಾಕತ್ತೀನಿ. ಅಂದ್ರೆ ಟೊಮಾಟೊ ಒಂದು ಕಡೆ, ಎಲ್ಲ ಮೆಣಸಿನ್ಕಾಯಿ ಎಲ್ಲ ಒಂದೊಂದು ಕಡೆ ಇಟ್ಬಿಟ್ಟು ಆಮೇಲೆ ಎಲ್ಲನೂ ಕೂಡ ಒಂದ್ರಾಗ ಹಾಕಿ ಫ್ರಿಜ್ನಾಗ ಇಡ್ತೀನಿ ನೋಡ್ರಿ. ಕಾಯಿಪಲ್ಲೆ ಈಗ ಭಾಳ ಸುಸ್ತಾಗ್ಯಾವ ನೋಡ್ರಿ. ಅದರಲ್ಲೂ ಹಸಿರು ತರಕಾರಿ ಅಂದ್ರೆ ಈ ಸಬ್ಬಸ್ಗೆ, ಮೆಂತ್ಯ ಪಲ್ಯ, ಕರಿಬೇವು, ಕೊತ್ತಂಬರಿ ಇವೆಲ್ಲ ಸುಸ್ತಾಗ್ಯಾವು. ಈ ಹೋದ ವಾರ ಅಷ್ಟೇ 10 ರೂಪಾಯಿಗೆ ಒಂದು ಸೂಡ ಸಬ್ಬಸ್ಗಿತ್ತು. ಈ ವಾರ 5 ರೂಪಾಯಿಗೆ ಒಂದು ಸೂಡ ಅಂತ ಹೇಳಿ ಸಬ್ಬಸ್ಗೆ ಬಂದ ನೋಡ್ರಿ. ಹಾಗಾಗಿ ಎಲ್ಲನೂ ಸ್ವಸ್ತಾನೇ ಆಗ್ಯದ ಅಂತ ಹೇಳ್ಬೋದು. ನಾ ಏನು ಹಸಿರು ತರಕಾರಿ ಏನು ಜಾಸ್ತಿ ತಂದಿಲ್ಲ ನೋಡ್ರಿ. ಟೈಮ್ ನೋಡ್ತಿರ್ಬೋದು ಫ್ರೆಂಡ್ಸ, ಇವಾಗ ಟೈಮ 4:15 ಆಗ್ಯದ ಕಾಂತದ. ನೋಡ್ತಿರ್ಬೋದು ಬಿಸಿಲನೇ ಇಲ್ಲ. ಅಂದರೆ ಇವತ್ತು ಸಂತಿ ಮಾಡಿದ್ದು ಒಂದು ಸ್ವಲ್ಪ ಲೇಟನೇ ಆಯ್ತು ಅಂತ ಹೇಳ್ಬೋದು. ದಿನಾಲೂ 2 ಗಂಟೆಗೆ ಹೋಗ್ತಿದ್ದೆ. ಅಂದ್ರೆ ಶುಕ್ರವಾರಕ್ಕೊಮ್ಮೆ ನಮ್ಮ ಊರಾಗ ಸಂತಿ ನಡೀತದ. ಸಂತಿದ್ದಾಗ ಒಮ್ಮೆ 2 ಗಂಟೆಗೆ ಹೋಗಿ ಮಾಡ್ಕೊಂಬರ್ತಿದ್ದೆ. ಆದರೆ ಇವತ್ತು ಒಂದು ಸ್ವಲ್ಪ ಲೇಟ್ ಆಗ್ಯಾದ ನೋಡ್ರಿ. ಬೆಳಿಗ್ಗೆ ಹಾಲು ಕೂಡ ಕಾಸಿಲ್ಲ, ಮಕ್ಕಳು ಬರೋ ಹೊತ್ತಾಯಿತು. ಅವ್ರಿಗೆ ಹಾಲು ಅದನ್ನೆಲ್ಲ ಹಾಕಿ ರೆಡಿ ಮಾಡಿ ಇಡಬೇಕಲ್ಲ, ಹಂಗಾಗಿ ಇವಾಗ ಕಾಸ್ಲಾಕತ್ತೀನಿ ನೋಡ್ರಿ. ಬೆಳಿಗ್ಗೆ ಅವು ಹಾಲನ್ನೇ ಕಾಸಿದ್ದಿಲ್ಲ, ಹಂಗೆ ಬೊಗಣೆಗೆ ತೆಗೆದ್ಬಿಟ್ಟು ಫ್ರಿಜ್ನಲ್ಲೇ ಎತ್ತಿಟ್ಟಿದ್ದೆ. ಇವಾಗ ಕಾಸಾಕತ್ತೀನಿ ನೋಡ್ರಿ. ಅವು ಸ್ವಲ್ಪ ತಣ್ಣಗಾದ್ಮ್ಯಾಗ ಮತ್ತೆ ಇಬ್ಬರಿಗೆ ಮಕ್ಕಳಿಗೆ ಹಾಲು ರೆಡಿ ಮಾಡಿಡ್ತೀನಿ. ಅದೇ ರೀತಿ ನೋಡ್ತಿರ್ಬೋದು ಫ್ರೆಂಡ್ಸ, ಶೇಂಗಾ ಸಾರು ಮಾಡೀನಿ. ಹಂಗೆ ಬದ್ನಿಕಾಯಿ ಪಲ್ಯ ಕೂಡ ಮಾಡಿದ್ದೆ. ಅದೇ ರೀತಿ ಇದು ನಿನ್ನೆ ಪಲ್ಯ ನೋಡ್ರಿ. ಇದು ಡಬ್ಬು ಮೆಣಸಿನ್ಕಾಯಿ ಪಲ್ಯ ಮಾಡಿದ್ದೆ, ಇದು ನಿನ್ನಿದು. ಇವತ್ತು ಬೆಳಿಗ್ಗೆ ನಾಷ್ಟ ಏನಂತಂದ್ರೆ ಪೊಡ್ಡ ಚಟ್ನಿ ಮಾಡಿದ್ದೆ. ಒಂದು ಸ್ವಲ್ಪ ತಿಂದೆ, ಉಳಿದು ಸಾಕಾಯಿತು, ಇಷ್ಟೇ ಬಿಟ್ಟು ನೋಡ್ರಿ. ಅದೇ ರೀತಿ ಇವಾಗ ಹಾಲು ಕಾಯಿಸ್ಬಿಟ್ಟು ಬಂದ್ ಮಾಡಿ ಹೊರಗೆ ಹೋಗಿ ಎಲ್ಲ ಕಾಯಿಪಲ್ಯನ ಎತ್ತಿಡ್ಬೇಕು ನೋಡ್ರಿ. ಅಂದರೆ ಇವತ್ತು ಕಾಯಿಪಲ್ಯಕ್ಕೆ ಹೋಗಿದ್ದು ಲೇಟ್ ಆಯ್ತು ಅಂತ ಹೇಳಿದ್ನಲ್ಲ ಫ್ರೆಂಡ್ಸ. ಯಾಕಂದ್ರೆ ಇವತ್ತು ತಮ್ಮ ಮತ್ತು ಅವ್ವ ಅಪ್ಪ ಮತ್ತು ತಮ್ಮ ಬಂದಿದ್ದರು ಊರಿಗೆ. ಅಂದ್ರೆ ಹೊಸ ಕಾರ್ ತೊಗೊಂಡಾರ, ಅದ್ರ ಪೂಜೆಗೆ ಅಂತ ಹೇಳಿ ಬಂದಿದ್ದರು. ಅವ್ರು ಬಂದ ಸಲ ಅಂದ ಅವ್ರು ಬಂದು ಹೋಗಿಂತ ನಾನು ಸಂತಿ ಕಾಯಿಪಲ್ಯ ತರಕಂತ ಹೇಳಿ ಹೋದೆ. ಹಾಗಾಗಿ ಅವ್ರು ಬಂದಿದ್ರಲ್ಲ, ಅವ್ರ ಜೊತೆ ಒಂದು ಸ್ವಲ್ಪ ಮಾತು ಹೇಳ್ಕೊತ ಕೂತೆ. ಅವ್ರು ಹೋದ್ಮ್ಯಾಗ 3 ಗಂಟೆಗೆ ಹೋದರು ಊರಿಗೆ. ಅವ್ರು ಹೋದ್ಮ್ಯಾಗ ಅವ್ರನ್ನ ಕಳಿಸ್ಬಿಟ್ಟು ಆಮೇಲೆ ಕಾಯಿಪಲ್ಯ ತರಕಂತ ಹೇಳಿ ಸಂತಿಗೆ ಹೋಗಿದ್ದು ನೋಡ್ರಿ. ಯಾವಾಗಲೂ ಸಂತಿ ಅಂದ್ರೆ ಸಂತಿದ್ದಾಗ ಸಂತಿ ಮಾಡೋಕ್ಕಂತ ಹೇಳಿ 2 ಗಂಟೆಗೆ ಹೋದ್ನಿ ಅಂತಂದ್ರೆ 3 ಗಂಟೆ ಅನ್ನೋದ್ರಾಗ ಸಂತಿ ಮಾಡ್ಕೊಂಡು ಮನೆಗೆ ಬರ್ತೀನಿ. ಇವಾಗ ನೋಡ್ರಿ ಫ್ರೆಂಡ್ಸ, ತಮ್ಮ ಮತ್ತು ಅವ್ವ ಅಪ್ಪ ಎಲ್ಲ 3 ಗಂಟೆ ತನಕ ಇದ್ದರು. ಅವ್ರು ಹೋದ ಕೂಡಲೇ 3:15 ಸಂತಿಗೆ ಹೋಗಿದ್ದೆ. ಇವಾಗ ನೋಡ್ತಿರ್ಬೋದು 4:15 ಪೌಣೆ 5 ಆಗ್ಲಕ್ಕೆ ಬಂದದ. ಇವಾಗ ಸಂತಿ ಮಾಡ್ಕೊಂಡು ಬಂದು ಎಲ್ಲನೂ ಕೂಡ ಎತ್ತಿಡ್ಲಾಕತ್ತೀನಿ ನೋಡ್ರಿ. ಮೊದಲ ಅಂದರೆ ಟೊಮಾಟಿನ ಮೊದಲು ಒಂದು ಸ್ವಲ್ಪ ತೊಳಿತೀನಿ. ತೊಳೆದ್ಬಿಟ್ಟು ಕುರ್ನೆಲ್ಲ ಒರೆಸಿ ಆಮೇಲೆ ಒಂದು ಬುಟ್ಟ್ಯಾಗ ಹಾಕಿ ಇಡ್ತೀನಿ ನೋಡ್ರಿ. ಹಂಗೆ ಇಟ್ಟಿನಂದ್ರೆ ಮತ್ತು ಹೋಳ ಮಂದಾಗ ಹಂಗೆ ಪಟ ತೊಗೊಂಡು ಹೋಳೋದಾಗುತ್ತೆ. ಮತ್ತು ಹೋಳ ಮಂದಾಗ ಒಮ್ಮೆ ಒಂದೊಂದು ತೊಳ್ಕೊಂಡು ಹೋಳೋದಾಗೋದಿಲ್ಲಲ್ಲ. ಇವಾಗ ಒಮ್ಮೆ ಇಡ ಮಂದಾಗ ತೊಳೆದು ಇಟ್ನಿ ಅಂತಂದ್ರೆ ಒಂದು ಬುಟ್ಟೆಯಲ್ಲಿ ಇಟ್ಟು ಫ್ರಿಜ್ನಲ್ಲಿ ಇಟ್ನಿ ಅಂತಂದ್ರೆ ಸೇರಿ ಆಗುತ್ತೆ. ಹೋಳ ಮಂದಾಗ ಒಂದೊಂದು ತೊಗೊಂಡು ಹೋಳಕ್ಕೆ ಬರ್ತದೆ ಅಂತ ಹೇಳಿ ನಾ ಯಾವಾಗ ಟೊಮಾಟಿ ಅದೆಲ್ಲ ಈ ರೀತಿ ತಂದಿರ್ತೀನಲ್ಲ, ಏನಾದರೂ ತಂದು ಉಳ್ಳೇನೆ ಈ ರೀತಿ ತೊಳೆದು ಒರೆಸಿ ಇಟ್ಬಿಡ್ತೀನಿ ನೋಡ್ರಿ. ಅದೇ ರೀತಿ ಹಸಿ ಮೆಣಸಿನ್ಕಾಯಿ ಕೂಡ ತೆಗೆದು ಇಡ್ತೀನಿ. ಯಾಕಂದ್ರೆ ಸಮೇತ ಇಟ್ನಿ ಅಂತಂದ್ರೆ ಜಲ್ದಿನೇ ಕೊಳತು ಬಿಡ್ತಾವೆ. ಹಾಗಾಗಿ ತೆಗೆದು ಇಟ್ನಿ ಅಂತಂದ್ರೆ ಒಂದು 15 ದಿನದ ತನಕ ಕೂಡ ಚಲೋ ಇರ್ತಾವೆ ನೋಡ್ರಿ. ಏನೂ ಕೊಳೆಯಂಗಿಲ್ಲ ಯಾವುದೇ ರೀತಿ. ಅದಕ್ಕಾಗಿ ಅದೇ ರೀತಿ ಸಬ್ಬಸ್ಗೆ ಪಲ್ಯ ತಂದೀನಿ ಮತ್ತು ಪುಂಡಿ ಪಲ್ಯ ಒಂದು ತಂದೀನಿ ನೋಡ್ರಿ. ಮತ್ತು ಕರಿಬೇವು ಕೊತ್ತಂಬರಿ ಮನೇಲೇ ಇತ್ತು. ಅಂದ್ರೆ ಅವ್ವ ಬಂದಿದ್ಲಲ್ಲ, ಅಲ್ಲಿ ಊರಲ್ಲಿ ಜಾಸ್ತಿ ಅಂತಂತ ಹೇಳ್ಬಿಟ್ಟು ಇಲ್ಲಿ ಕರಿಬೇವು ಕೊತ್ತಂಬರಿ ಅಂದ್ರೆ ಅಪ್ಪ ಥರ ಬಂದಾಗ 1-2 ಕಟ್ಟ ಜಾಸ್ತಿ ತಂದಿದ್ನತ್ತ. ಒಂದು ಕಟ್ಟ ಅಲ್ಲಿ ಇಟ್ಬಿಟ್ಟು ಈ ಕಡೆ ಜಾಸ್ತಿ ಅದಂತ ಹೇಳಿ ಇಲ್ಲಿ ತಂದಿದ್ಲು. ಹಾಗಾಗಿ ನಾನು ಕರಿಬೇವು ಕೊತ್ತಂಬರಿ ಅದಂತ ಹೇಳಿ ತರಕ್ಕೆ ಹೋಗಿಲ್ಲ, ಇಷ್ಟೇ ತೊಗೊಂಬಂದೀನಿ. ಅಂದ್ರೆ ಸಬ್ಬಸ್ಗೆ ತಂದೀನಿ ಮತ್ತು ಪುಂಡೆ ಪಲ್ಯ ತಂದೀನಿ ಮತ್ತು ಅರ್ಧ ಕೆ ಜಿ ಬೆಂಡೆಕಾಯಿ ತಂದೀನಿ ಮತ್ತು 1/4 ಕಿಲೋ ಹಾಗಲಕಾಯಿ ತಂದೀನಿ ನೋಡ್ರಿ. ಹಾಗಲಕಾಯಿ ಪಲ್ಯ ಮಾಡಿದ್ರೆ ಅಂತೇಳಿ ಹಾಗಲಕಾಯಿ ತಂದೀನಿ. ಮತ್ತು ಅದೇ ರೀತಿ ಒಂದು 1/4 ಕಿಲೋ ಹಸಿ ಮೆಣಸಿನ್ಕಾಯಿ ತಂದೀನಿ. 1 kg ಟೊಮಾಟೊ ತಂದೀನಿ. 1 kg ಟೊಮಾಟಿಗೆ ಸ್ವಸ್ತಾಗ ನೋಡ್ರಿ. 10 ರೂಪಾಯಿಗೆ 15 ರೂಪಾಯಿಗೆ kg ಟೊಮಾಟಿಗೆ ನಮ್ಮ ಕಡೆ. ಅದೇ ರೀತಿ 30 ರೂಪಾಯಿಗೆ 1/4 ಕಿಲೋ ಬಂದ್ಬಿಟ್ಟು ಹಸಿ ಮೆಣಸಿನ್ಕಾಯಿ. ಮತ್ತು 10 ರೂಪಾಯಿಗೆ 1/4 ಕಿಲೋ ಬಂದ್ಬಿಟ್ಟು 10 ರೂಪಾಯಿಗೆ 1/4 ಕಿಲೋ ಇದು ಬೆಂಡೆಕಾಯಿ ನೋಡ್ರಿ. ಒಂದು ಅರ್ಧ ಕಿಲೋ ಅಂದರೆ 20 ರೂಪಾಯಿ ಕೊಟ್ಟು ಅರ್ಧ ಕಿಲೋ ಬೆಂಡೆಕಾಯಿ ತೊಗೊಂಬಂದೆ. ಅದೇ ರೀತಿ ಮತ್ತೇನಂತಂದ್ರೆ ಹಾಗಲಕಾಯಿ 20 ರೂಪಾಯಿಗೆ 1/4 ಕಿಲೋ ನೋಡ್ರಿ. ಒಂದು 1/4 ಕಿಲೋ ಹಾಗಲಕಾಯಿ ತೊಗೊಂಬಂದೆ. ಅದೇ ರೀತಿ ಏನಂತಂದ್ರೆ 5 ರೂಪಾಯಿಗೆ ಒಂದು ಕಟ್ಟ ಸಬ್ಬಸ್ಗೆ ಮತ್ತು 5 ರೂಪಾಯಿಗೆ ಒಂದು ಕಟ್ಟ ಪುಂಡಿ ಪಲ್ಯ ನೋಡ್ರಿ.
ಮತ್ತು ಮಕ್ಕಳಿಗೆ ಅಂಥೇಳಿ ಒಂದು 50 ರೂಪಾಯಿದು ಕಬ್ಬಿನ 40 ರೂಪಾಯಿದು ಕಬ್ಬಿನ ಹಾಲು ತೊಗೊಂಬಂದೆ ಮತ್ತು 30 ರೂಪಾಯಿದು ಬಜ್ಜಿ ತೊಗೊಂಬಂದು ನೋಡಿರಿ. ಒಂದು 50-60 ರೂಪಾಯಿಗೆ ಮಕ್ಕಳಿಗೆ ಅಂಥೇಳಿ ತಿನ್ನಕ್ಕೆ ತೊಗೊಂಬಂದೆ. ಡೈಲಿ ಇಷ್ಟೇ ಮನ್ಯಾಗ ಅಷ್ಟು ತಿನ್ನಾಕಿದ್ರೂ ಕೂಡ ಅವ್ರಿಗೆ ನಾ ಸಂತಿಗೆ ಹೋದಾಗ ಒಮ್ಮೆ ಡೈಲಿ ಅಂದ್ರೆ ಪ್ರತಿ ವಾರ ಇಷ್ಟು ತರಲೇಬೇಕು. ಮನ್ಯಾಗ ರಗಡ ಖರ್ಚಿಗೆ ಅದಾವೆ, ಉಂಡೆ ಅದಾವೆ, ಎಲ್ಲ ರೀತಿ ಸ್ವೀಟ್ಸ್ ಅದಾವೆ. ಮತ್ತು ಅವ್ವ ಅಪ್ಪ ಬಂದಿದ್ರಲ್ಲ ಅವರು ಕೂಡ ಸ್ವೀಟ್ಸ್ ತಂದು ತೊಗೊಂಬಂದಾರ. ಸಾಕಷ್ಟು ಮನೇಲಿ ತಿನ್ನಿಸೋದಂದ್ರೂ ಕೂಡ ಶುಕ್ರವಾರ ಬಂತಂದ್ರೆ ಬಜ್ಜಿ ಬೇಕು ಮತ್ತು ಅವನಿಗೊಬ್ಬನಿಗೆ ಕಬ್ಬಿನ ಹಾಲು ಬೇಕು. ಹಾಗಾಗಿ ಅವಕ್ಕೂ ಕೂಡ ತೊಗೊಂಬಂದಿಟ್ಟು ನೋಡಿರಿ. ಮತ್ತು ಇವಾಗ ಮೆಣಸಿನ್ಕಾಯಿ ತೆಗೆದ್ಬಿಟ್ಟು ಕಡ್ದಿಡಾಕತ್ತಿ ನೋಡಿರಿ. ಹಂಗೆ ಇಟ್ನಿ ಅಂದ್ರೆ ಹಾಳಾಕ್ಕವು. ಅದೇ ರೀತಿ ಬದ್ನಿಕಾಯಿ ಏನು ತರಕ್ಕೆ ಹೋಗಿಲ್ಲ ನೋಡಿರಿ. ಬದ್ನಿಕಾಯಿ ಹೋದ ವಾರ ತಂದು ಬದ್ನಿಕಾಯಿನೇ ಇದ್ದು ಬದ್ನಿಕಾಯಿ ಪಲ್ಯ ಮಾಡಿದ್ನಿ ಅಂತಂದ್ರೆ ಮಕ್ಕಳು ಅಷ್ಟೊಂದು ಇಷ್ಟಪಡೋಂಗಿಲ್ಲ. ಹಾಗಾಗಿ ಜಾಸ್ತಿ ಬದ್ನಿಕಾಯಿ ಪಲ್ಯ ಏನು ಮಾಡೋಕ್ಕೆ ಹೋಗಂಗಿಲ್ಲನು. ಹೋದ ವಾರ ಅವ್ವ ತೊಗೊಂಬಂದಿದ್ಲು ಊರ್ಲಿಂತ ಬದ್ನಿಕಾಯಿ. ಅವೇ ಇನ್ನಾದರೂ ಕೂಡ ಅದಾವು. ಹಾಗಾಗಿ ಬದ್ನಿಕಾಯಿ ಏನು ತೊಗೊಂಬಂದಿಲ್ಲ. ಇಷ್ಟ ಅಂದ್ರೆ ನಮ್ಮ ಮನೇಲಿ ಜಾಸ್ತಿ ಖರ್ಚಾಗೋದೇನಂದ್ರೆ ಬೆಂಡೆಕಾಯಿ ಖರ್ಚಾಗ್ತಾವೆ. ಅಂದ್ರೆ ಬೆಂಡೆಕಾಯಿ ಚಟ್ನಿ ಕುಟ್ಟಂತಾರೆ ಮಕ್ಕಳು. ಹಾಗಾಗಿ ಬೆಂಡೆಕಾಯಿ ಜಾಸ್ತಿ ಖರ್ಚಾಗ್ತಾವೆ. ಮತ್ತು ಪ್ರತಿ ವಾರ ಏನು ತರೋದಂದ್ರೆ ಬೆಂಡೆಕಾಯಿ ತರೋದು. ಕರಿಬೇವು ಕೊತ್ತಂಬರಿನೂ ಅಷ್ಟು ತರೋಂಗಿಲ್ಲ. ಕರಿಬೇವು ಮನೇಲಿ ಇದ್ದೇ ಇರ್ತದೆ. ಅಂದ್ರೆ ನಮ್ಮ ತೋಟದಾಗ ಕರಿಬೇವು ಗಿಡ ಅದ. ಕರಿಬೇವು ತಂದೆ ತರ್ತಾರೆ. ಆವಾಗವಾಗ ಕೊತ್ತಂಬರಿ ಅಷ್ಟೇ ಯಾವಾಗಾರ ತಂದಿರ್ತೀನಿ. ಮತ್ತು ಮೆಣಸಿನ್ಕಾಯಿ ಮತ್ತು ಟೊಮಾಟೊ, ಬೆಂಡೆಕಾಯಿ ಇಷ್ಟು ಮತ್ತು ಪ್ರತಿ ವಾರಕ್ಕೆ ಬೇಕೇ ಬೇಕು ನೋಡಿರಿ. ಮತ್ತು ಅದೇ ರೀತಿ 1 ಪಾವು ಕಿಲೋ ಚೌಳಿಕಾಯಿ ತೊಗೊಂಡಿನಿ. ಚೌಳಿಕಾಯಿ ಕೂಡ ಸೋಸಬೇಕು. 20 ರೂಪಾಯಿಗೆ ಪಾವು ಕಿಲೋ ಅಂತಂದರು. ಚೌಳಿಕಾಯಿ ತೊಗೊಂಬಂದೀನಿ. ಅದೇ ರೀತಿ ಇವಕ್ಕನ್ನೆಲ್ಲ ಇವಾಗ ಯಾವ್ಯಾವ ಜಾಗದಾಗ ಏನು ಇಡಬೇಕು ಎಲ್ಲ ಸೆಟ್ ಮಾಡಿಟ್ನಿ ಅಂತಂದ್ರೆ ಮತ್ತು ನೋಡಿರಿ ನಾವು ಬೇಕಾದಾಗ ತೊಗೊಂಡು ಮಾಡಬಹುದು ನೋಡಿರಿ. ಇವ್ರನ್ನ ಸಂತಿ ಮಾಡ್ಕೊಂಬರೋದು ಒಂದು ಕೆಲಸ ಆದ್ರೆ ಸಂತಿ ಬಂದ್ಮ್ಯಾಗ ಇವ್ರನ್ನೆಲ್ಲ ಜೋಡಿಸಿ ಇಡಬೇಕಲ್ಲ, ಅದೊಂದು ದೊಡ್ಡ ಕೆಲಸ ನೋಡಿರಿ. 1 ಗಂಟೆ ತನಕ ಇವ್ರನ್ನೆಲ್ಲ ಜೋಡಿಸಿ ಇಡೋದೇ ಆಗುತ್ತೆ. ಅಂದ್ರೆ ಇನ್ನೂ ಕೂಡ ಮತ್ತು ಸಬ್ಬಸ್ಗೆ ಪಲ್ಯ ಸೋಸಬೇಕು ಮತ್ತು ಪುಂಡೆ ಪಲ್ಯ ಕೂಡ ಸೋಸಿ ಇಡಬೇಕು. ಅವಕ್ಕನ್ನ ಆಮೇಲೆ ಸೋಸಿದ್ರೆ ಆಯ್ತು ಅಂತ ಹೇಳಿ ಹಂಗೆ ಮರದಲ್ಲೇ ತೆಗೆದಿಟ್ಟು ನೋಡಿರಿ. ಅಂದ್ರೆ ಇನ್ನೊಂದು ಸ್ವಲ್ಪ ನಿಂತು ಮಕ್ಕಳು ಬರ್ತಾರಲ್ಲ ಸ್ಕೂಲಿಂದ, ಅವ್ರು ಹೋಮ್ವರ್ಕ್ ಮಾಡ್ತಿರ್ತಾರೆ. ಅವ್ರ ಮುಂದೆ ಕುಂತು ಖಾಲಿ ಕುಂದ್ರದೇನೋ ಅವ್ರ ಮುಂದೆ ಕೂತು ಇವ್ರನ್ನ ಸೋಸಿದ್ರೆ ಆಯ್ತು ಅಂತ ಹೇಳಿ ಹಂಗೆ ಸಪ್ರೇಟ್ ತೆಗೆದಿಟ್ಟು ನೋಡಿರಿ ಹೊರಗಡೆನೆ. ಅಂದ್ರೆ ಇಲ್ಲಿ ಹಳ್ಳಿ ಅಂತಂದ್ರೆ ಕಾಯಿಪಲ್ಯ ಎಲ್ಲ ಸ್ವಸ್ಥ ಇರ್ತದೆ ನೋಡಿರಿ. ಸಿಟಿಲಿಂದ ಬಂದ್ಬಿಟ್ಟು ಇಲ್ಲಿ ಕಾಯಿಪಲ್ಯನ ಮಾಡ್ಕೊಂಡು ಹೋಗ್ತಾರೆ ನೋಡಿರಿ. ಅಂದ್ರೆ ಹಳ್ಳಿ ಅಂತಂದ್ರೆ ಎಲ್ಲ ರೀತಿ ಕಾಯಿಪಲ್ಯ ಫ್ರೆಶ್ ಆಗಿ ಸಿಗ್ತದೆ ಮತ್ತು ಸ್ವಸ್ಥನೇ ಇರ್ತದೆ ನೋಡಿರಿ. ಅಂದ್ರೆ ಅಲ್ಲಿ ಸಿಟಿಯನ್ ರೇಟ್ ನೋಡಿದ್ರೆ ಇಲ್ಲಿ ರೇಟ ಚಲೋ ಅನಿಸುತ್ತೆ. ಒಂದು 200 ರೂಪಾಯಿದಾಗ ಎಲ್ಲ ಏನು ಬೇಕು ಎಲ್ಲ ಕಾಯಿಪಲ್ಯ ಬಾಸ್ಕೆಟ್ ತುಂಬ ಕಾಯಿಪಲ್ಯನ ತುಂಬ್ಕೊಂಡು ಬರ್ಬೋದು ನೋಡಿರಿ. ಇವಾಗ ಇವಕ್ಕನ್ನೆಲ್ಲ ಕ್ಯಾರಿ ಬ್ಯಾಗ್ದಾಗ ಕಟ್ಬಿಟ್ಟು ಒಂದು ಪೇಪರ್ ಹಾಳಿ ಇಟ್ಬಿಟ್ಟು ಪೇಪರ್ ಹಾಳಿ ಒಳಗೆ ಎಲ್ಲ ತರಕಾರಿಗಳನ್ನಿಟ್ಟು ಆಮೇಲೆ ಪೇಪರ್ ಹಾಳಿನ ಕ್ಯಾರಿ ಬ್ಯಾಗ್ದಾಗಿಟ್ಟು ಫ್ರಿಜ್ಜಲ್ಲಿ ಇಡ್ತೀನಿ ನೋಡಿರಿ. ಹಂಗೆ ನಾನು ಕ್ಯಾರಿ ಬ್ಯಾಗ್ದಾಗ ಹಾಕಿ ಫ್ರಿಜ್ಜಲ್ಲಿ ಇಡೋಂಗಿಲ್ಲ. ಹಂಗೆ ಇಟ್ನಿ ಅಂತಂದ್ರೆ ಎಲ್ಲ ಕ್ಯಾರಿ ಬ್ಯಾಗ್ದೊಳಗೆ ನೀರು ಹೋಗ್ಬಿಟ್ಟು ನೀರಾಗಿ ಎಲ್ಲ ಕಾಯಿಪಲ್ಯ ಹಾಳಾಗಿಬಿಡ್ತಾವೆ ನೋಡಿರಿ. ಹಾಗಾಗಿ ಮೊದಲ ಎಲ್ಲ ಏನು ಅಂದರೆ ಬೆಂಡೆಕಾಯಿ, ಚೌಳಿಕಾಯಿ ಇವೆಲ್ಲ ಈ ರೀತಿ ಎಲ್ಲ ಕಾಯಿಪಲ್ಯ ಅದಾವಲ್ಲ ಅವಕ್ಕನ್ನೆಲ್ಲ ಒಂದು ಪೇಪರ್ನಾಗ ಇಡ್ತೀನಿ. ಪೇಪರ್ ಒತ್ತೆಗೆ ಮಾಡಿಬಿಟ್ಟು ಅದನ್ನು ತೊಗೊಂಡ್ಬಿಟ್ಟು ಒಂದು ಕ್ಯಾರಿ ಬ್ಯಾಗ್ದಾಗ ಹಾಕಿ ಈ ರೀತಿ ಒಂದೊಂದಾಗಿ ತೊಗೊಂಡ್ಬಿಟ್ಟು ಫ್ರಿಜ್ಜಲ್ಲಿ ಇಡ್ತೀನಿ ನೋಡಿರಿ. ನಾನು ಯಾವಾಗಲೂ ಇದೇ ರೀತಿ ಮಾಡ್ತೀನಿ. ಹಂಗೆ ಯಾವುದೇ ತರಕಾರಿಗಳನ್ನು ನಾವು ಬದ್ನಿಕಾಯಿ ಆದರೂ ಒಂದು ಪೇಪರಲ್ಲಿ ಅದನ್ನು ಮೊದಲು ಸುತ್ತಿಟ್ಬಿಟ್ಟು ಆಮೇಲೆ ಅದನ್ನು ಪೇಪರನ್ನು ತೆಗೆದ್ಬಿಟ್ಟು ಒಂದು ಕ್ಯಾರಿ ಬ್ಯಾಗ್ದಾಗ ಈ ರೀತಿ ಒತ್ತೆ ಕಟ್ಬಿಟ್ಟು ಫ್ರಿಜ್ಜಲ್ಲಿ ಇಡ್ತೀನಿ. ಹಂಗೆ ಬದ್ನಿಕಾಯಿ ಸಮೇತ ನಾನು ಬದ್ನಿಕಾಯಿ ತೊಗೊಂಡ್ಬಿಟ್ಟು ಕ್ಯಾರಿ ಬ್ಯಾಗ್ದಾಗ ಕಟ್ಟಿ ಫ್ರಿಜ್ಜಲ್ಲಿ ಇಟ್ನಿ ಅಂತಂದ್ರೆ ಕ್ಯಾರಿ ಬ್ಯಾಗ್ದಾಗ ಒಳಗೆ ನೀರು ಹೋಗ್ಬಿಡ್ತಾವೆ. ನೀರಾಗಿ ಕಾಯಿಪಲ್ಯ ಎಲ್ಲ ಬೇಗನೆ ಕೊಳೆತು ಬಿಡ್ತಾವೆ ನೋಡಿರಿ. ಹಾಗಾಗಿ ನಾನು ಏನೇ ತರಕಾರಿಗಳನ್ನ ಇಡೋದಿದ್ರು ಇದೇ ರೀತಿಯೇ ನಾನು ಮಾಡಿಬಿಟ್ಟು ಫ್ರಿಜ್ನಲ್ಲಿ ಇಡ್ತೀನಿ. ಹಿಂಗೆ ಇಟ್ನಿ ಅಂತಂದ್ರೆ ಒಂದು 20-25 ದಿನ ಆದರೂ ಕೂಡ ಏನೇನೂ ಹಾಳಾಗಂಗಿಲ್ಲ, ವೇಸ್ಟ್ ಆಗಂಗಿಲ್ಲ. ನಾ ಹೆಂಗೆ ಇಟ್ಟಿರ್ತೀನಿ ಹಂಗೆ ಇರ್ತಾವೆ ನೋಡಿರಿ. ಅಂದ್ರೆ ಅದ್ರೊಳಗೆ ನೀರಿನ ಅಂಶ ಹೋಗ್ಲಿಕ್ಕಂದ್ರೆ ಏನೇನೂ ಆಗೋದಿಲ್ಲ. ಯಾವುದೇ ತರಕಾರಿ ಕೂಡ ಏನೇನೂ ಆಗೋದಿಲ್ಲ ನೋಡಿರಿ. ಹಾಗಾಗಿ ನಾನು ಪ್ರತಿಯೊಂದು ತರಕಾರಿಗಳನ್ನ ಇಡಬೇಕಾದ್ರೂ ಕೂಡ ಇದೇ ರೀತಿ ಮೊದಲೊಂದು ಪೇಪರ್ನೊಳಗೆ ಇಟ್ಬಿಟ್ಟು ಆ ತರಕಾರಿಗಳನ್ನು ಪೇಪರ್ ಒಳಗೆ ಇಟ್ಬಿಟ್ಟು ಆ ಪೇಪರನ್ನು ಕ್ಯಾರಿ ಬ್ಯಾಗ್ದಾಗ ಹಾಕಿ ನಾನು ಫ್ರಿಜ್ಜಲ್ಲಿ ಎತ್ತಿಡ್ತೀನಿ ನೋಡಿರಿ.
ಫ್ರೆಂಡ್ಸ್ ಅದೇ ರೀತಿ ಇವನ್ನೆಲ್ಲ ಸೆಟ್ ಮಾಡಿ ಇಡೋದ್ರಾಗ ಟೈಮ್ 5 ಗಂಟೆ ಆಯಿತು. ಈ ಸಬ್ಬಸ್ಗೆ ಪಲ್ಯ ಮತ್ತು ಪುಂಡಿ ಪಲ್ಯನ ಆಮೇಲೆ ಸೋಸಿದ್ರೆ ಆಯ್ತಂತೇಳಿ ಇಷ್ಟೇ ಹೊರಗೆ ಇಟ್ಟು ನೋಡ್ರಿ. ಟೈಮ್ ಇವಾಗ 5 ಗಂಟೆ ಆಗ್ಲಕ್ಕೆ ಬಂದದ. ಮಕ್ಕಳು ಸ್ಕೂಲಿಂದ ಬರೋ ಹೊತ್ತಾಯಿತು. ನೋಡ್ತಿರ್ಬೋದು ಇಲ್ಲೆಲ್ಲ ಕ್ಯಾರಿ ಬ್ಯಾಗ್ದಾಗ ಇಟ್ಟಿನೆಲ್ಲ ಒಂದು ಪೇಪರ್ನಾಗ ಮೊದಲ ಎಲ್ಲ ತರಕಾರಿಗಳನ್ನಿಟ್ಟು ಆಮೇಲೆ ಕ್ಯಾರಿ ಬ್ಯಾಗ್ದಾಗ ಹಾಕಿ ಫ್ರಿಜ್ಜಲ್ಲಿ ಈ ರೀತಿ ಇಟ್ಟು ನೋಡ್ರಿ. ಈ ರೀತಿ ಇಟ್ಟರೆ ಏನೋ 20 ದಿನ ಆದರೂ ಕೂಡ ಏನೇನೇನು ಹಾಳಾಗೋದಿಲ್ಲ ನೋಡ್ರಿ. ಒಂದು ಸ್ವಲ್ಪನೂ ಒಳಗೆ ನೀರು ಹೋಗಂಗಿಲ್ಲ, ಹಾಳಾಗೋದಿಲ್ಲ. ಇವಾಗ ನೋಡ್ರಿ ಮಕ್ಕಳು ಬರೋಕ್ಕಿಂತ ಮುಂಚೆ ಎಲ್ಲ ಬಟ್ಟೆಗಳನ್ನು ತೊಗೊಂಬಂದು ಮಡಿಚಿಡ್ತೀನಿ ನೋಡ್ರಿ. ಎಲ್ಲ ಒಣಗ್ಯಾವು. ತೊಗೊಂಬಂದು ಮಡಿಚಿಡ್ತೀನಿ. ಹೀಗೆ ಬಿಟ್ನಿ ಅಂತಂದ್ರೆ ಮಕ್ಕಳು ಬಂದ್ಮ್ಯಾಗ ಅವ್ರು ಮುಂದೆ ಕುಂದ್ರೋದಾಗುತ್ತೆ. ಆಮೇಲೆ ಒಮ್ಮೆ ರಾತ್ರಿ ತೊಗೊಳ್ಳೋದಾಗುತ್ತೆ ಬಟ್ಟೆ. ಅದಕ್ಕೋಸ್ಕರವಾಗಿ ಅವ್ರು ಬರೋದ್ರಾಗ ಏನೇನು ಕೆಲಸ ಮಾಡಬೇಕು ಹೊರಗಿನ ಕೆಲಸ ಎಲ್ಲ ಮಾಡಿ ಕುಂದಿರ್ತೀನಿ ನೋಡ್ರಿ. ಇವಾಗ ಬಟ್ಟೆ ಏನು ಭಾಳ ಇಲ್ಲಲ್ಲ ಫ್ರೆಂಡ್ಸ್, ಹಂಗಾಗಿ ಇಲ್ಲೇ ಕೆಳಗಡೆ ಒಣಾಕಿನಿ. ಜಾಸ್ತಿ ಬಟ್ಟಿದ್ದು ಅಂದ್ರೆ ಮೇಲ್ಗಡೆ ಪೂರ್ತಿ ಮೇಲ್ಗಡೆ ಹೋಗಿ ಒಣಾಕ್ತಿದ್ದೆ. ಸ್ವಲ್ಪ ನಾನು ನಂದೊಂದು ನೈಟಿ ಇತ್ತು, ಮತ್ತು ಮಕ್ಕಳದು ಒಂದು ಸ್ವಲ್ಪ ಬಟ್ಟೆ ಇತ್ತು. ಹಾಗಾಗಿ ಇಲ್ಲೇ ಮೇಲ್ಗಡೆನೇ ಇಷ್ಟ ಹಾಕಿದ್ದೆ. ಅದೇ ರೀತಿ ಅವ್ವ ಅಪ್ಪ ತಮ್ಮ ಬಂದುಬಿಟ್ಟು ಪೂಜೆ ಮುಗಿಸ್ಕೊಂಡು ಹೋದರು. ಅವ್ರು ಹೋದ್ಮ್ಯಾಗ ಅವ್ರು ಬಂದ್ಮ್ಯಾಗ ಅಡ್ಗೆ ಕೂಡ ಮಾಡಿದೆ. ಮಾಡಿ ಅಡ್ಗೆ ಮಾಡಿದ ಕೂಡಲೇ ಊಟ ಮಾಡಿ ಹೋದ್ರು. ಅವರು 3 ಗಂಟೆಗೆ ಹೋದರು. ಅವ್ರು ಹೋದ್ಮೇಲೆ ನಾನು ಕೂಡ ಸಂತಿ ಮಾಡ್ಕೊಂಬಂದ್ಬಿಟ್ಟು ಇವಾಗ ನೋಡ್ರಿ ಮಕ್ಕಳು ಬರೋ ಹೊತ್ತಾಯಿತು. ಅಂದ್ರೆ ಅವ್ರ ಮಾಮಾಗ ಅಜ್ಜಿಗೆ ಭೇಟಿ ಆಗೋದು ಆಗಲಿಲ್ಲ ಹುಡುಗರಿಗೆ. ಅಂದ್ರೆ ಅವ್ರು ಸ್ಕೂಲಿಗೆ ಹೋಗಿದ್ರಲ್ಲ, ಭೇಟಿ ಆಗೋದು ಆಗಲಿಲ್ಲ ಅವ್ರಿಗೆ. ನಾಳೆ ಇನ್ನೊಂದು ಬಂದಾಗ ಬೆಟ್ಟ ಆಗಲಕತ್ರಳಪ್ಪ ಅಂತ ಹೇಳೀನಿ. ಆಗ್ಯಾರ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ವ್ಲಾಗನ್ನು ಮುಗಿಸ್ತೀನಿ. ಈ ವ್ಲಾಗ್ ಇಷ್ಟ ಆಯ್ತು ಅಂದರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಾಗೆ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನನ್ನು ಪ್ರೆಸ್ ಮಾಡಿರಿ. ನೀವು ಬೆಲ್ಲೈಕನನ್ನು ಪ್ರೆಸ್ ಮಾಡೋದ್ರಿಂದ ಫ್ರೆಂಡ್ಸ್ ನಾನು ಹಾಕೋ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತಾ. ಆವಾಗ ನೀವು ನನ್ನ ವಿಡಿಯೋನ ನೋಡ್ಬೋದು ಫ್ರೆಂಡ್ಸ್. ಅದೇ ರೀತಿ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿರಿ. ಲೈಕ್ ಮಾಡೋದ್ರಿಂದ ಏನೂ ಲಾಸ್ ಆಗಂಗಿಲ್ಲ, ಏನೋ ಒಂಥರ ನಮ್ಗೆ ಸಪೋರ್ಟ್ ಸಿಕ್ಕಂಗಾಗುತ್ತೆ. ಹಾಗಾಗಿ ಲೈಕ್ ಮಾಡಿರಿ ಅನ್ನೋದು. ಮತ್ತು ಇನ್ನು ಮುಂದಿನ ವ್ಲಾಗ್ನೊಂದಿಗೆ ನಿಮಗೆಲ್ಲ ಭೇಟಿ ಆಗ್ತೀನಿ ಫ್ರೆಂಡ್ಸ್. ಅಲ್ಲಿ ತನಕ ಎಲ್ಲರಿಗೂ ಬಾಯ್.